ಬೆವರು ಏಯ್ ಥೋ ನನ್ನ ಮಕ್ಕಳಿಬ್ರು ಎಲ್ಲರೂ ಜಗಳ ಏಯ್ ಬೆಲ್ಟ್ ತೆಗಿ ಅಭ್ಯಾಸ. First place goes to number 159 Arun Raj. Hi guys. So ಇವತ್ತೇ ನಾನು ಕಾಂಪಿಟೇಷನ್ ಹೋಗ್ತಾ ಇದ್ದೀರಿ ಕಾಂಪಿಟೇಷನ್ ಹತ್ರ. ಬಟ್ ಫಸ್ಟ್ ಮನೋರ್ ಮನೆ ಹತ್ರ ಹೋಗಿ ಕ್ಯಾಮ್ರಾ ಕೊಟ್ಟು ಅಲ್ಲಿಂದ ಸೀದಾ ಮೆಟ್ರೋ ಹತ್ತಿ ಕಾಂಪಿಟೇಷನ್ಗೆ. ಚೆನ್ನಾಗಿರುತ್ತೆ ವಿಡಿಯೋ, ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ನನ್ನ ಕಂಡೀಷನ್ ಕೂಡ ತೋರಿಸ್ತೀನಿ ಅಲ್ಲೇ ಸ್ಟೇಜ್ ಹತ್ರ. ಆ್ಯಂಡ್ 3 ಏನೋ ಕ್ಯಾಟಗರಿ ಮಾಡ್ತಾ ಇರೋದು. ಸೊ ಆ 3 ಕ್ಯಾಟಗರಿನೂ ಏನು ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡ್ತಾ ಇರಿ ಗೈಸ್. ಆಚೆ ಬಾ. ಕ್ಯಾಮ್ರಾ ಇಟ್ಕೊಂಡಿರೋ, ಕ್ಯಾಮ್ರಾ ಇದೆಲ್ಲ ಇಟ್ಕೊಂಡಿರೋ. ಬರ್ತಾ ತಗೊಂಬ, ಮರಿಬೇಡ. ಅದು ಗುಲಾಬ್ ಜಾಮೂನ್ ರಸಗುಲ್ಲ ಸ್ಟೇಜಿಗೆ ಮುಂಚೆ ತಿನ್ನಾಕ ಶುಗರ್. ಇಲ್ಲೆಲ್ಲ ಕಾರ್ಯಕ್ರಮ ಮುಗೀತು. ಇಲ್ಲಿಂದ ಸೀದಾ ಮೆಟ್ರೋ ಹತ್ತೀರಿ. ಮಿಕ್ಕಿದೆಲ್ಲ ಅಲ್ಲಿ ನೋಡ್ತೀರಾ. ತುಂಬ ಟೈಮ್ ಆಗೋಗಿತ್ತು ಮೆಟ್ರೋಯಿಂದ ಬರೋದು. ಇನ್ನು 15 ಕರೆಕ್ಟಾಗಿ 14 ಮಿನಿಟ್ಸ್ ಐತೆ ರಿಜಿಸ್ಟ್ರೇಷನ್ ಮುಗ್ದೋಗೋಕ್ಕೆ. ಇಲ್ಲಿ ನೋಡಿದ್ರೆ ಫುಲ್ಲು ಜಾಮು. ಹಿಂಗೋ ಮೆಟ್ರೋ ಇಳಿದು ಹಂಗೆ ಟಕ್ಕಂತ ಒಂದು ಆಟೋ ಇಟ್ಟಿದ್ದೀರಿ. ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಐತೆ. ಎಷ್ಟು ಬೇಗ ಹೋಗ್ತೀರೋ ಗೊತ್ತಿಲ್ಲ, ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಬಟ್ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ಬನ್ನಿ ಮಾಡಿಕೊಂಡು ಹಿಂಗೆ ಎಂಟ್ರಿ ಕೊಟ್ಬಿಡಿ. ಬನ್ನಿ ಚೆಕ್ ಮಾಡಿ. ಅಲ್ಲಿ ಒಂದೇ ಆಡ್ತಾರಲ್ಲ ಕ್ಲಾಸಿಕ್ ಫಿಸಿಕ್ ಗ್ರೂಪ್ 2 ಜೀನು ಗ್ರೂಪ್ 2 ಇಲ್ಲೋ. ಸೊ ರಿಜಿಸ್ಟ್ರೇಷನ್ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಒಂದು ಬರ್ಗರ್ ಶಾಪ್ಗೆ ಹೋಗ್ತಾ ಇದ್ದೀರಿ. ಏನೋ ವರ್ಕೌಟಕ್ಕೆ ಸ್ಟೇಜ್ ಹತ್ತಕ್ಕೆ ಮುಂಚೆ ಕಾರ್ಬ್ಸ್ ಲೋಡ್ ಮಾಡಬೇಕು, ಅದಕ್ಕೆ ಅಷ್ಟೇ. ಇಲ್ಲಾಂದರೆ ನಮ್ಮ ಬರ್ಗರ್ ತಿನ್ನಲ್ಲ. ಫೈನಲಿ 3 ಕಿಲೋಮೀಟ್ರ್ ನಡ್ಕೊಂಬಂದಮೇಲೆ ಹೋಟ್ಲ್ ಸಿಕ್ತು. ಇಲ್ಲಿ ಬರ್ಗರ್ ತಿಂತಾಯಿದ್ದೀನಿ. ಕಾರ್ಬ್ಸ್ ಲೋಡ್ ಮಾಡಬೇಕು ವರ್ಕೌಟಕ್ಕೆ ಮುಂಚೆ, ಸ್ಟೇಜ್ ಹತ್ತಕ್ಕೆ ಮುಂಚೆ. ಇಲ್ಲೊಂದು ಬರ್ಗರ್ ತಿಂತೀನಿ. ರೈಸ್ ಕೇಕ್ ಆ್ಯಂಡ್ ಹನಿ ಇಲ್ಲೇ ಐತೆ, ಅದನ್ನು ತಿಂತೀನಿ. ಡಬಲ್ ಪ್ಯಾಡಿ ಚಿಕನ್ ಚೀಸ್ ಬರ್ಗರ್ और उसका एक फ्राइड राइस था हाफ. This was rice cake, honey. Four rice cakes. ಒಂದು ಬರ್ಗರ್, ಆಮೇಲೆ ನಮ್ಮ ಬೆನ್ಗನ್ಗೋಸ್ಕರ ಊಟ.
ಅದಕ್ಕೋಸ್ಕರ ಕಾರ್ಡಿಯೋ ಹೆಸರಲ್ಲಿ 3 ಕಿಲೋಮೀಟರ್ ನಡ್ಕೊಂಬಂದಿದ್ವಿ. ಈಗ ಮತ್ತೆ ಸ್ಟೇಜ್ ಹತ್ರ ಹೋಗ್ತಾ ಇದ್ದೀರಿ. ಮನೋರು ಕೂಡ ಫೋನ್ ಮಾಡಿದರು, ಬರ್ತಾ ಇದ್ದಾರಂತೆ. ಜೋರಾಗಿ ಮಾತಾಡಲ್ಲ, ನೋಡಕ್ಕೆ ಬರ್ತಾರೆ. Meanwhile, men's spaces. ಇವಾಗ ಟ್ಯಾನಿಂಗ್ ಅಮ್ಮ ಇವಾಗ ಟ್ಯಾನ್ ಹಾಕೋತ್ಯಾ? ಸರಿ. ಅಪ್ಪಾಜಿ ನೀನು ಹಾಕೋಬೇಡ ಟ್ಯಾನರ್, ಅವ್ನ ಜೊತೆಗೆ ಹೋಗಿ ಸೇರ್ಕೊಳ. ಮಾತು ಕೇಳು. ಎಲ್ಲ ಮಕ್ಕಳು ಮಾಡೋದು, ನಮ್ಗೆ ಇವೆಲ್ಲ ಸೆಟ್ ಆಗಲ್ಲ. ನಮ್ಗೇನಿದ್ರು ಬೇರೆ ಬೇರೆ ಬೇರೆ. ಇವನ ಅಜ್ಜಿ ಇವ್ರು ಕೂರಿ ಒಂದಿಷ್ಟು ಪಲಾವ್ ತಿನ್ಕೊಂಬಂದೆ ಅಷ್ಟೇ. 2 ಮಕ್ಕಳಿಗೆ ಪಲಾವ್ ತಿನ್ಬಿಟ್ಟು ಬಂದ್ಬಿಟ್ಟು ಇಷ್ಟ ಅಂತ ಗೊತ್ತಿರೋದೇ ಅಲ್ಲ. ಇವನು ಊಟ ತಿಂಗಳ ಬರೋನು ಮನೆಯಿಂದ. ಇದು ಯೂಟ್ಯೂಬಲ್ಲಿ ನೋಡಿದೆ ಇವಾಗ ಮಾಡೋದು. ಸಿ ಬಂದಂತೆ. ಎಲ್ಲ ಹಾಕಪ್ಪ ಸ್ವಲ್ಪ. ಕಾಲ್ ಮಾಡಯ್ಯ. ಇನ್ನೂ ಒಂದು ಕೋಟಿಂಗ್ ಮಾಡ್ತೀನಿ. ಏಯ್ ಬೇಡ. ಏಯ್ ಯಾರ ಅವ್ನು ಎತ್ತದು? ರಸಗುಲ್ಲ. ಏಯ್ ರಸಗುಲ್ಲ ಯಾರು ಎತ್ತರೋದು? ಏಯ್ ಎತ್ತಿಕ. ಕೆಫಿನ್ ಇಂಟೆಕ್. ನೋಡಿ ಫ್ರೆಂಡ್ಸ್, ಆರ್ಸೋ ಅಂದರೆ ನನ್ನ ಮಗ ಬುಕ್ ಹಿಡ್ಕೊಂಡು ಅಲ್ಲಾಡ್ಸವನೆ. ನಮ್ಮ ಫ್ಯಾನ್, ನಮ್ಮ ಉಷಾ ಫ್ಯಾನ್ ಕೊಟ್ಟಿದ್ದೀರಾ? ಸೊ ಟ್ಯಾನಿಂಗ್ ಎಲ್ಲ ಮುಗೀತು. ಇವಾಗ ಅಣ್ಣ ರೆಡಿ, ನೆಕ್ಸ್ಟು ಬರ್ತಾನೆ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತಾರಣ. ಬನ್ನಿ ಹೋಗೋಣ. ಸೊ ಓಕೆ ಫ್ರೆಂಡ್ಸ್, ಅಪ್ಪಾಜಿ ಅಲ್ಲಿ ಇರ್ತೀನಿ, ಬಾಯ್. ಕೂತವ್ರೆ ಮಕ್ಕಳು. ಏನೋ ಮಾಡ್ತಾ ಇದ್ದೀರಾ ನೀವು ಇಷ್ಟೊತ್ತು? ನೋಡಿ ಈ ವಿಡಿಯೋಸ್ ಎಲ್ಲ ನಮ್ಮ ಬ್ಲಾಗಲ್ಲಿ ಬಂದೇ ಬರ್ತಿದ್ದೆಲ್ಲ ಕಾಮನ್ ಇದೆ. ಆ್ಯಕ್ಚುಲಾಗಿ ತಲೆ ಬಚ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು ಕಾಮನ್ ಇದು. ಸೊ ಸ್ಟೇಜ್ ನೋಡ್ತೀರಾ? ಸ್ಟೇಜ್ ನೋಡ್ರಿ ಒಂದ್ಸಲ ತೋರಿಸ್ತೀನಿ. ಸಿ ನೋಡ್ರಿ, ಅದೇ ಪ್ರೈಸು. ಆ ಪ್ರೈಸ್ ಗೆಲ್ಲೋದಕ್ಕೆ ಇವರೆಲ್ಲ ಕಷ್ಟ ಬೀಳ್ತಾರೆ. ಇಲ್ಲಿ ಕಸ್ಟಮ್ ಶಾಪ್ ಹಣೆ ಮಾಡ್ಕೊಡ್ತಾರೆ. ಏಯ್ ಮಚ್ಚಾ, ಏಯ್
Right turn, please. Right turn. Okay, right turn, please. All right, face judges, please. Face judges. Okay, number 160, 159, come in between. 161 and 166, please move. Move, please. We are not looking at two muscular bodies. Smile! All right. Come on! Run! 159! Come on, boss! Come on! Hands on your, fingers in your thumb. Like that. Thumb. Split places. You will stand like that. Stand. So, there it is. Come on, smile! Run! Smile! Run, smile! 161. In between these two. ಅಪ್ಪಾಜಿ ಏನಕ್ಕ ಬಂದಿರೋದು? ಏ ಅಮ್ಮ ಮೆಡಲ್ ಬಂತಪ್ಪ ನಂದಾಯ್ತು. ನಮ್ಮನ್ನ ಬಾಚಿ ಅವಳೆ ಮಾಡ್ಬಿಟ್ಟ ನಿಂಗೇನ್ ಮಾಡಿದ್ದೆ? ಬೆವರು ಫುಲ್ ಬೆವರು. ಏಯ್ ಥೋ ನನ್ನ ಮಕ್ಳಿಬ್ರು ಎಲ್ಲರೂ ಜಗಳ. ಏಯ್ ನೀಟಾಗಿ ಪೇಮೆಂಟ್ ಕೊಡಲ್ಲಪ್ಪ ಇವರು ಕರ್ಕೊಂಡ್ಬಂದು ವಿಡಿಯೋ ನಮ್ಮನ್ನ ಏನ್ ಪೇಮೆಂಟ್ ಕೊಡಲ್ಲಪ್ಪ ಮುನ್ನೂಕ್ ಮಾಡಿಸ್ಬೋದು ಮಾಡು ಮಾಡಲ್ಲ ಪಾಪ ನಿಂಕು ನಿನ್ನಂತ ಚಾನ್ಸೇ ಕೊಡ ಅಡಿಗೆ ಮಾಡ್ಬಿಟ್ಟು ಮಾತಾಡಿ ನೀನು ವಾಯ್ಸ್ ಇತ್ತು ಎತ್ತೀನಿ ಇರಲ್ಲ ಅಂತಿತ್ತು ವಾಯ್ಸು. ನಮ್ಮ ಇವ್ರಂತವ್ರ ಬಾಡಿ ಬಿಲ್ಡಿಂಗ್ ಸಪೋರ್ಟ್ ಮಾಡಲ್ಲ ನೀವು ಹೆಂಗೆ ಹಿಂಗೆ ಮಾಡಿದ್ರೆ First place goes to number 159, Arun Raj. Thank you. Go ahead. Second place. ಜೀನ್ಸ್ ಮಾಡಲ್ ಕ್ಯಾಂಡಿಡ್ ಬಂದ್ಬಿಟ್ಟು. ಸೊ ಇವತ್ತು ಡೇ 1 ಎಲ್ಲ ಕಾರ್ಯಕ್ರಮ ಮುಗೀತು. ಆ್ಯಂಡ್ ಡೇ 1ಅಲ್ಲಿ ಬಾಮನು ಒಂದು ಟೈಟಲ್ಲು ಏನೋ ಜೀನ್ಸ್ ಮಾಡಲಲ್ಲಿ ಟೈಟಲ್ ಗೆದ್ದಿದ್ದೀನಿ ಫಸ್ಟ್ ಮೇರಾ ಬೇಟಾ. ಅದಾದಮೇಲೆ ಕ್ಲಾಸಿಕ್ ಫಿಸಿಕಲಿ ಸೆಕೆಂಡ್ ಪ್ಲೇಸ್ ಗೆದ್ದಿದ್ದೀನಿ. ಇನ್ನು ಫಸ್ಟ್ ಪ್ಲೇಸ್ 1 ಮೆಡಲು, ಸೆಕೆಂಡ್ ಪ್ಲೇಸ್ 1 ಮೆಡಲು, ಇನ್ನೆರಡು ಪಾರ್ಟಿಸಿಪೇಷನ್ ಮೆಡಲು, 4 ಸರ್ಟಿಫಿಕೇಟು, 1 ಟೈಟಲು. ಸೊ ಇವತ್ತಿಗಿಷ್ಟೇ. ನಾಳೆ ನೆಕ್ಸ್ಟ್ ಉದಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಅದು ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ. ಸೊ ಗೈಸ್ ಏನು ಮಾಡಬೇಕು?